ಕೇರಳದ ಮಹಾ ದುರಂತದಲ್ಲಿ ಹಲವರು ಜೀವವನ್ನ ಕಳೆದುಕೊಂಡ್ರೆ ಮತ್ತಷ್ಟು ಮಂದಿ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ. ಈ ನಡುವೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ದೊಡ್ಡ ಉಕ್ಕಲಗಿರಿ ಗ್ರಾಮದ ಮಹಾದೇವಮ್ಮ ಅವರು ತನ್ನ ಕುಟುಂಬದವರೆಲ್ಲರನ್ನು ಕೂಡ ಕಳ್ಕೊಂಡಿದ್ದಾರೆ. ಅವರನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ದೂರವಾಣಿ ಮೂಲಕ ಸಂಪರ್ಕಿಸಿ ಅವರ ಉಭಯ ಕುಶಲೋಪಚಾರಿಯನ್ನ ಕೂಡ ಕೇಳಿದ್ರು. ಈಗ ನಮ್ಮ ಜೊತೆ ಮಹಾದೇವಮ್ಮ ಅವರಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ದು ಸ್ವಂತ ಊರು ಯಾವುದು? ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ರಿ? ಇಲ್ಲ 60 ವರ್ಷ ಆಯ್ತು. 60-70 ವರ್ಷ. ಎಷ್ಟು ವರ್ಷಕ್ಕೆ ಬಂದ್ರಿ ನೀವು ಇಲ್ಲಿಗೆ ನರಸೀಪುರದಿಂದ? 18 ವರ್ಷದಲ್ಲಿ. 18 ವರ್ಷಕ್ಕೆ ಬಂದ್ರಿ. ಸರಿ, ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ? ಎಷ್ಟು ಜನ ಈಗ ನಾಪತ್ತೆ ಆಗಿದ್ದಾರೆ? 9 ಜನ. 9 ಜನ ಕಾಣೆಯಾಗಿದ್ದಾರೆ. 3 ಗಂಡು ಮಕ್ಕ, 3 ಸೊಸೆರು, 3 ಮೊಮ್ಮಕ್ಕಳು. ಅಷ್ಟು ಜನ ಇಲ್ವಾ ಅಜ್ಜಿ? ಒಬ್ಬ ಮಾತ್ರ ನನಗೆ ಸಿಗ್ತದೆ. ಅಂದ್ರೆ ಬದುಕಿದಾರ? ಒಪ್ಪ ಮಾಡೈತಿ ಅವಳ. ಇಂದು ಒಪ್ಪ ಮಾಡಿದ ಪಳ್ಳಿ ತಕೊಂಡು ಎಲ್ಲ ನೀರಲ್ಲಿ ಕೊಚ್ಕೋದ್ರ? ನೀರಲ್ಲಿ ಎಲ್ಲ ಕೊತ್ಕದ. ಅದು ಎಲ್ಲೆಲ್ಲಿಗೋ ನೆರಮೂರು ಕಾಡಿಗೆಲ್ಲ ಎಲ್ಲೆಲ್ಲಿಗೆ ಹೋಗದ ಹೆಣಗಳು. ಅಂದ್ರೆ 3 ಜನ ಗಂಡು ಮಕ್ಳು, 3 ಜನ ಸೊಸೆದಿರು, 3 ಜನ ಮೊಮ್ಮಕ್ಳು, ಅಷ್ಟು ಜನ ಇಲ್ಲ? ಇಲ್ಲ, ಕೇಳ್ರಿ ಅಲ್ಲೇನು, ಇವ್ರೆಲ್ಲರೂ ಕೇಳಿ ನೋಡಿ. ಹೆಂಗೆ ನಿಮ್ಗೆ ಆಂಬುಲೆನ್ಸ್ಗಳೆಲ್ಲ ಬಂದೋದೆಲ್ಲ ನೋಡ್ತಿದ್ರಂತಲ್ಲ? ಈಗ ಆಂಬುಲೆನ್ಸ್ಗಳಲ್ಲಿ ಈ ಮೃತದೇಹಗಳು ಹೆಣಗಳು ಬರ್ತಾವಂತಲ್ಲ? ಮಸ್ತ ಬಂದಿರು ಸಹಾಯ ಮಾಡಕ್ಕೆ ಎಲ್ಲಾರ್ಗು. ನಮ್ಮ ಮಾತ್ರ ಇಲ್ಲ, ಎಲ್ಲಾರ್ಗು ಸಹಾಯ ಮಾಡೋದು. ಅಲ್ಲಿ ಇರೋ ಮುಂಡಕೈ ಅಂತದಲ್ಲ, ಅಲ್ಲಿಂದ ಮೇಪಾಡಿ ಗಂಟು ಸಹಾಯ ಮಾಡೋದು. ಎಲ್ಲ ಸಹಾಯ ಮಾಡೋದು. ಒಂದು 300-400 ಬಂದರು ಸಹಾಯ ಮಾಡೋರು. ಅವ ಬಂಡಿಗೆ ಬ್ಯಾನುಗಿನೇನು ತಕ್ಕಂಡು. ಅಲ್ಲ, 3 ಜನ ಗಂಡು ಮಕ್ಳಲ್ಲಿ ಈಗ ಒಬ್ರು ಇಲ್ಲಕ್ಕಪ್ಪ, ಒಂದು ಇಲ್ಲಕ್ಕ ಸ್ವಾಮಿ. ನೀವು ಹೆಂಗೆ ಬದುಕೊಳ್ತಿದ್ದು ಅಜ್ಜಿ? ಎಲ್ಲ ಬೇರೆ ಕಡೆ ಇದ್ರ? ನಾನು ತೀ ಸೊಪ್ಪು ಕುಯ್ಯಕ್ಕೆ ಹೋಯ್ತಿದ್ದಿ. ತೀ ಸೊಪ್ಪು ಕುಯ್ಯಕ್ಕೆ ಹೋಯ್ತಿದ್ದಿ. ಆಮಕ ದನ ಕರ ಎಲ್ಲ ಇದ್ದು. ಅಂದ್ರೆ ಬೇರೆ ಕಡೆ ನೀವು ಹೋಗಿದ್ರಿ ಕೆಲ್ಸಕ್ಕೆ, ಆ ಸಂದರ್ಭಕ್ಕೆ ಈ ತರ ಘಟನೆ ಆಗಿದ್ದ? ಈಗ ಈ ಘಟನೆ ಆಯ್ತಲ್ಲ, ಮಳೆ ನೀರು ಕೊಚ್ಕೋಯ್ತಲ್ಲ, ಅವಾಗ ಮನೇಲೇ ಇದ್ರ ನೀವು? ನಾನ್ ನನ್ನ ಮಗಳ ಮನೇಲಿ ಇದ್ದೆ ಮ್ಯಾಗ. ಅಲ್ಗೊಂದು ನೀರೊಂದು ಬರ್ನಿಲ್ಲ. ಅಲ್ಲಿ ಗುಡ್ಡದಲ್ಲಿ ಮ್ಯಾಗ ಬೇಡು, ಅಲ್ಲಿ ಹತ್ಕೋಬೇಕು. ಅಲ್ಲೊಂದು ಅವಘಡ ಆಗ್ಲಿಲ್ಲ, ಸಂಭವಿಸಿಲ್ಲ, ಒಂದೂ ಆಗಿಲ್ಲ. ಅಲ್ಲಿ ಕೇಳಬೇಡ ಒಂದು ಇಲ್ಲ, ಆಚರಿರೋರ್ಗೆ ಒಂದೂ ಆಗಿಲ್ಲ. ಅದರಿಂದ ಕೆಳಕ ರಸ್ತದಿಂದ ಈಚಿರೋರ್ಗೆಲ್ಲ ನಷ್ಟ. ಮನೆ ದನ ಕರುಗಳು ಸೊತ್ತೋದವ್ರು ಎಲ್ಲ. ಅವತ್ತು ರಾತ್ರಿ ಏನಾಯ್ತು ಅಜ್ಜಿ? ಅದೇ ಉಳ್ಳು ಭೂಮಿ ಕುಲುಕ್ತು. ಭೂಮಿ ಮುಂಡಕೈ ಅಂತದ ನಿಮ್ಗೆ ಗೊತ್ತಾ? ಆ ಮುಂಡಕೈಲಿ ಆಗೆಲ್ಲ ಇಲ್ಲಿ ಕುಯ್ಕಿರೋ ಒಳಗೆ ಹೋಗೋ ನೀರು. ಇದು ಮುಂಡಕೈಲಲ್ಲ, ಅದು ದೇವಸ್ಥಾನದಲ್ಲಿ ಅಂಬಲ ಕುನ್ನು ಅಂತದ. ಅದು ಹಿಡಿದ್ಬಿಟ್ಟು ಆ ದೇವಸ್ಥಾನದಲ್ಲ ತಗೊಂಡ್ಲಿ ಹಂಗೇ ಬಂದ್ಬಿಟ್ಟು ಇಸ್ಕೋಲ್ ಗಂಟ ಬಂದ್ಬಿಟ್ಟು ನಮ್ಮ ಮನೆಗಳ ಗಂಟ್ಲು ಮ್ಯಾಗ ಮನೆಗಳ ಗಂಟುವ. ಅಲ್ಲಿ ನೋಡ್ರಿ 3 ಮನೆ ಅವ, ಬಾಕಿ ಎಲ್ಲ ಹೋಗೋ. ಒಂದು 200-300 ಮನೆಗಳವ. ಒಂದು 3 ಮನೆ ಮಾತ್ರ ಬಾಕಿ. ಈಗ ನಿಮ್ಮ ಮಗಳು ರಕ್ಷಣೆ ಆಗಿದಾರ? ಅವಳು ನನ್ನ ರಕ್ಷಣೆ. ಅದು ನಮಗೇನು ಇಲ್ಲ, ನನ್ನ ಮೊಮ್ಮಕ್ಕಳಿಗೂ ಏನೂ ಇಲ್ಲ. ಅವರು ಬೇರೆ ಬೇರೆ ದೂರ ಇದ್ರು. ಈಗ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ, ಏನಂತ ಕೇಳಿದ್ರು? ನೀವೇನಂತ ಹೇಳಿದ್ರಿ? ನಾ ಹೇಳ್ದಿ, ನಾ ಚಿಕ್ಕದ್ರಲ್ಲಿ ಬಂದು ಅಲ್ಲಿ ಮಳೆ ಗಿಳ ಏನೂ ಇಲ್ಲ. ತಾಪತ್ರಾಗಿ ಬಡಿಸ್ತಾನೆ ಬಂದ್ಬಿಟ್ಟು ನಾನು 18 ವರ್ಷಕ್ಕೆ ಇಲ್ಲಿ ಬಂದು. ನನ್ನ ಮಗನಿಗೆ 2 ವರ್ಷದ 1.5 ವರ್ಷದ ಮಗ. ಈಗ ಇಲ್ಲಿ ಬಂದು 5 ಮಕ್ಕ ಅದ. ಇಲ್ಲಿ ಕೆಲಸ ಮಾಡಿ ಸೊಪ್ಪು ಕೂದು ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿದ್ವಿ. 3 ಜನಕ್ಕೆ 3 ಮನೆ ಕಟ್ಬಿಟ್ಟು. ಈಗ ಎಲ್ಲ ಹೋಯ್ತು. ನನ್ನ ಮಕ್ಕಳು ಹೋದ, ಮನೆ ಹೋಯ್ತು. ಈಗ ನಾನು 60-70 ವರ್ಷ ಆಯ್ತು ನನಗೆ. ನಾ ಎಲ್ಲಿ ಮನೆ ಕಟ್ಲಿಯಪ್ಪ? ಇನ್ನೇನು ಹೊರಮನಿದ್ದ ಕೆಲಸ ಇದ್ದ ವಯಸ್ಕಾಲದಲ್ಲಿ. ಅದು ಬತ್ತ ಪಂಚಾಯತ್ಗೆ ಗೌರ್ಮೆಂಟ್ ಪೆನ್ಷನ್ ಬತ್ತ, ಅದು ಮಾತ್ರ ಬರ್ತದೆ. ಇನ್ನೇನು ದಾರಿ ಇದೆ. ಈಗ ವಾಪಸ್ ಊರಿಗೆ ಹೋಗ್ಬೇಕು ಅಂತ ಏನೋ ಅನ್ನಿಸ್ತಿಲ್ವ? ಇನ್ನು ನನ್ನ ಮಕ್ಕಳೇ ಓದ್ಬೋದು. ಇನ್ನು ನಾವು ಒಬ್ಬಳೆ ಅಂತ ಹೋಗಿ ಅಲ್ಲಿ ಹೋಗಿ ನನಗೆ ಜೀವನ ಮಾಡೋಕ್ಕದ್ದ? ವಯಸ್ಸಾದೊಳಗೆ ಅಲ್ಲಿ ಹೋಗಿ ಜೀವನ ಮಾಡೋಕ್ಕದ್ದ?
ಹೇಳಿ ನೀವೇ ಮಕ್ಕ ಗೇಯ್ ಕೊಡೋ ಮಕ್ಕಳೇ ನನಗೆ ಕಟ್ಟ ಸುಖ ಆಯ್ತಿದ್ದು. ಈಗ ಗೇಯ್ ಕೊಡೋ ಮಕ್ಕಳು ಹೋದ್ಮೇಲೆ ನನಗೆ ಯಾರಲ್ಲಿ ಊರಲ್ಲಿ ಮಾಡೋರು. ಈಗ ಮುಖ್ಯಮಂತ್ರಿಗಳು ಏನಾದ್ರು ಭರವಸೆ ಕೊಟ್ರ ನಿಮ್ಗೆ? ಕೊಡ್ತೀವಿ ಅಂತಂದ್ರು. ಎದುರ್ಕೋಬೇಡ್ರಿ ಕೊಡ್ತೀನಿ, ನಾ ಸಹಾಯ ಮಾಡ್ತೀನಮ್ಮ ಅಂದರು ಅಷ್ಟೇ, ಇನ್ನೇನು. ಇದಿಷ್ಟು ನಿಸ್ಸಹಾಯಕರಾಗಿ ಈಗ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವಂತಹ ಮಹಾದೇವಮ್ಮ ಅವರ ಮಾತುಗಳು. ಮೆಪ್ಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.